ಸರ್, ಈಗ ಯಾವ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿದ್ರೆ ಈ ಸಮಸ್ಯೆ ಇತ್ಯರ್ಥ ಆಗ್ಬೋದು ನಿಮ್ಮ ಭಾವನೆ? ಈಗ ಮಧ್ಯಪ್ರವೇಶ ಎಲ್ಲರೂ ಮಾಡಿದ್ದಾರೆ ಮತ್ತು ಎಲ್ಲ ಸಂಸದರ ಅಭಿಪ್ರಾಯ ತಗೊಂಡಿದ್ದಾರೆ. ಮತ್ತು ನಮ್ಮ ನನಗೆ ಶಿಸ್ತು ಸಮಿತಿಯವರು ಅವರೇ ನೋಟಿಸ್ ಕೊಟ್ಟಾರ ಅನ್ನೋದು ಕನ್ಫರ್ಮ್ ಆದಮೇಲೆ ನಾ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿ ಈಗ ತಾನೇ ಅವರು ಲೊಕೇಶನ್ ಕಳಿಸ್ಯಾರೆ ಎಲ್ಲಿ ಅನ್ನೋದು. ಅಂದಮೇಲೆ ಇದು ಈ ಸಲ ಯಾವುದೇ ಏನೋ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ, ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗ್ತದಂತೆ. ಯಾರು ತಪ್ಪು ಮಾಡಿದ್ರೆ ಆಗಬೇಕು, ಅದನ್ನು ನಾವು ಕಾಯ್ಲಾಕತ್ತೀವಿ. ತಪ್ಪು ಯಾರ್ಯಾರು ಮಾಡ್ಯಾರೋ ಅವ್ರಿಗೆ ಆಗ್ಬೇಕು. ಸರ್, ಈಗ ಸಮಾಧಾನ ಆಗೋದು ಅಂತಂದರೆ ನಿಮ್ಮನ್ನು ಸಮಾಧಾನ ಮಾಡೋದು ಅಥವಾ ಸಮಸ್ಯೆ ಬಗೆಹರಿಸೋದು ಅನ್ನೋದು? ನೋಡಿ, ಸಮಾಧಾನ ನಮ್ಮದು ಆಗಲಿ ನಮ್ಮ ಟೀಮಿಂದಾಗಲಿ ನಮ್ಮ ವೈಯಕ್ತಿಕ ಬೇಡಿಕೆ ಏನೂ ಇಲ್ಲ. ನಮ್ಮ ಬೇಡಿಕೆ ಪಕ್ಷ ಈ ವಂಶ ಪಾರಂಪರೆ ಭ್ರಷ್ಟಾಚಾರ ಏನಿದೆ ಇದರಿಂದ ಮುಕ್ತ ಆಗ್ಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ನಮ್ಮ ಬೇಡಿಕೆ ಇಟ್ಟಿವಿ. ಅವರು ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಂಡು ಅವರು ನಿರ್ಣಯ ಮಾಡಬೇಕು ಅಷ್ಟೇ. ಒಂದೊಮ್ಮೆ ಇದಕ್ಕಿಂತ ಇಲ್ಲಿ ಏನು ನೀವು ಬಂದ್ರಿ, ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಶಿಸ್ತು ಸಮಿತಿ ಮುಂದೆ ಬಂದ್ರಿ, ಶೋಕಾಸ್ ನೋಟಿಸ್ ಆಯಿತು, ಎಲ್ಲ ಆಯಿತು. ಇದೆಲ್ಲ ಆದಮೇಲೂ ಕೂಡ ಏನೂ ಆಗಿಲ್ಲ ಅಂದರೆ ಯತ್ನಾಳ್ ಅವರ ಮುಂದಿನ ನಡೆಯುತ್ತೆ ಆಗಿಲ್ಲ ಅನ್ನೋಂಥದ್ದಕ್ಕೆ ಅವಾಗೇ ಉತ್ತರ ಕೊಡಬೇಕಲ್ರಿ. ಈಗ ಹೆಂಗೆ ಸುಮ್ಮನೆ ಹೇಳೋದನ್ನು ಆಗಿಲ್ಲ ಅಂದ್ರೆ ಹಂಗೆ ಒಬ್ರು ಯಾರೋ ಪತ್ರಕರ್ತರು ಕೇಳಿದ್ರು ನನಗೆ, ಏನು ರೀ ನೀವೆಲ್ಲ ಗಟ್ಟಿಯಾಗಿ ಬಿ ಜೆ ಪಿ ಬಿಟ್ಟು ಹೊಸ ಪಕ್ಷ ಅಂತ ಮೂರ್ಖತನದ ನಿರ್ಣಯ ನಾವು ಮಾಡೋದಿಲ್ಲ. ಅಷ್ಟು ಮೂರ್ಖರು ಅಲ್ಲ, ಅಷ್ಟು ದಡ್ಡರು ಅಲ್ಲ. ನಾವೆಲ್ಲ ರಾಷ್ಟ್ರೀಯ ವಿಚಾರ ಇದ್ದವರು. ನಾವು ಪ್ರಾದೇಶಿಕ ಪಕ್ಷವನ್ನು ಮಾಡುವಷ್ಟು ನಮ್ಮದಿನ್ನೂ ಆ ಇದರಲ್ಲಿಲ್ಲ. ನಾವು ರಾಷ್ಟ್ರ ಪರವಾಗಿ ನಿಲ್ಲುವವರು, ಹಿಂದುತ್ವ ಪರವಾಗಿ ನಿಲ್ಲುವವರು. ನಮಗಿರೋದೇ ಒಂದೇ ಒಂದು ಬಿ ಜೆ ಪಿ, ಒಂದೇ ಆಶಾಕಿರಣ ಇವತ್ತು ರಾಜಕೀಯ ವ್ಯವಸ್ಥೆ. ಅದರ ವಿರುದ್ಧ ನಾವು ಎಂದೂ ಕೆಲಸ ಮಾಡೋದಿಲ್ಲ. ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅದೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮತ್ತೆ ಬಂದವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗುವುದು ಅವಶ್ಯಕತೆ ಇಲ್ಲ. ನಾಯಕತ್ವ ಬದಲಾವಣೆ ಆದರೆ ಈ ಒಂದು ಭಿನ್ನಮತದ ಶಮನ ಸರಿ ಹೋಗುತ್ತಾ ಬಿಜೆಪಿನಲ್ಲಿ? ನಾಯಕತ್ವ ಅಂದ್ರೆ ನೋಡ್ರಿ, ಈಗ ಹೆಂಗೈತಿ, ಎಲ್ಲರ ಅಭಿಪ್ರಾಯ ತಗೊಂಡು ರಾಜ್ಯ ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಮಾಡಬಾರ್ದು ಅನ್ನೋದು ನಿರ್ಣಯ ಹೈಕಮಾಂಡ್ಗೆ ಬಿಟ್ಟಿವಿ. ನಾವೇನು ಇಲ್ಲ ನೀವು ಹಿಂಗೆ ಮಾಡದೇ ಇದ್ರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೈತಿ ಎಲ್ಲೂ ಹೇಳಿಲ್ಲ, ಆ ಬಂಡು ವಾದ ಮಾಡಿಲ್ಲ. ಅಂತಿಮವಾಗಿ ನಮ್ಮದು ವಿಶ್ವಾಸ ಇರೋದು ಪಕ್ಷದ ಮೇಲೆ, ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವ್ರ ಮೇಲೆ. ಆ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಇವತ್ತೊಂದಷ್ಟು ಜನ ಸಚಿವರನ್ನು ಭೇಟಿ ಆಗ್ತಾ ಇದ್ದಾರೆ. ಯಾರಿ ನೀವು ಕರ್ನಾಟಕದ ಸಚಿವರು ಸೇರಿ ಇಲ್ಲಿ ಯಾರ್ದು ಇವತ್ತಂತರೂ ನಾ ಮುಂಜಾನೆ ಹಿಡಿದು ನಾನು ಈ ತಯಾರಿ ಒಳಗೇ ಇದ್ದೆ. ಎಲ್ಲ ಕಡೆದು ಅಭಿಪ್ರಾಯ ತೊಗೊಂಡೆ. ನೀನು ಯಾವ ಎಂ ಪಿಗಳು ಮಾತಾಡ್ಯಾರ, ಏನೇನು ಮಾತಾಡ್ಯಾರ, ನನಗೆ ಭಾಳ ಸಂತೋಷ ಅನ್ನಿಸ್ತು. ಯಾವ ಲೋಕಸಭಾ ಸದಸ್ಯರು ನಮ್ಮನ್ನು ಹೊರಗೆ ಹಾಕಬೇಕಂತೂ ಒಬ್ಬ ಸದಸ್ಯರು ಹೇಳಿಲ್ಲ. ಅದಕ್ಕೆ ಎಲ್ಲ ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಸಮಯನೇ ಕೇಳಿಲ್ಲಲ್ರಿ. ಇಲ್ಲ, ಜಾರಕಿಹೊಳಿಯವರು ಕೇಳಿದ್ದ ನನಗೆ ಗೊತ್ತಿಲ್ಲ. ನನ್ನ ಮಟ್ಟಕ್ಕೆ ಹೇಳೋದಾದರೆ ನಾವಂತರೂ ಇದೇನು ಯಾರೇ ಅಪಾಯಿಂಟ್ಮೆಂಟ್ ಕೇಳಿಲ್ಲ. ಈಗ ಮೇನ್ ರಾಜನಾಥ್ ಸಿಂಗ್ ಅವ್ರವರೆಗೂ ಹೋಗಿದೆ. ಉಳಿದಿದ್ದು ಅಮಿತ್ ಶಾ, ನಡ್ಡಾ ಇವರ ಭೇಟಿಗೆ ಏನಾದರೂ ಸಮಯ ಕೇಳಿದ್ರೆ? ಇಲ್ಲ, ಕೇಳಿಲ್ಲ. ವಿನಾತನ ನಾವು ಕೇಳಿಲ್ಲ. ಮೊದಲು ಶಿಸ್ತು ಸಮಿತಿಗೆ ಏನು ಉತ್ತರ ಕೊಡ್ತೀನಿ. ಅವಶ್ಯ ಬಿದ್ದದೆ ಮಾತಾಡಬೇಕಾಗಿದೆ ಅವ್ರು ಕರೆಸಿದ್ರೆ ಹೋಗ್ತೀನಿ. ಸರ್, ಬೆಂಗಳೂರಲ್ಲಿ ವಿಜೇಂದ್ರ ಅವ್ರು ಹೇಳಿದ್ದಾರೆ 7ನೇ ತಾರೀಕು ಮೀಟಿಂಗ್ ಏನು ನಡೆಯುತ್ತೆ, ಆ ಮೀಟಿಂಗಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ, ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಏನು ಗೊತ್ತಿಲ್ಲರಪ್ಪ, ಅವರಟ್ಟು ಜ್ಯೋತಿಷಿಗಳ ನಾವಲ್ಲ. ಆದ್ರೆ ಪಾಪ ಅವ್ರಿಗೆ ಒಂದು ಮಾತು ಕಿವಿ ಮಾತು ಹೇಳ್ತೀನಿ, ಅವರ ಏನು ಆಸೆ ಇದೆ ಅದು ಈಡೇರುವುದಿಲ್ಲ. ಅವರ ಒಂದು ಅಪ್ಪ ಮಗನ ಆಸೆ ಈಡೇರುವುದಿಲ್ಲ. ಅದು ಏನು ಆಸೆ ಇದೆ ಅವ್ರಿಗೆ ಗುರ್ತೈತಲ್ರಿ. CM ಮಾಡೋದು ಸರ್? ಹಾಂ, CM ಆಗೋದು? ಇಲ್ಲ, CM ಅಲ್ಲ, ಯಾರನ್ನ ಮುಗಿಸ್ಬೇಕು, ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರಬೇಕು ಅನ್ನೋ ಆಸೆ ಈಡೇರೋದಿಲ್ಲ. ಸರ್, ಈಗ ಯಾವ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿದ್ರೆ ಈ ಸಮಸ್ಯೆ ಇತ್ಯರ್ಥ ಆಗ್ಬೋದು ನಿಮ್ಮ ಭಾವನೆ? ಈಗ ಮಧ್ಯಪ್ರವೇಶ ಎಲ್ಲರೂ ಮಾಡಿದ್ದಾರೆ ಮತ್ತು ಎಲ್ಲ ಸಂಸದರ ಅಭಿಪ್ರಾಯ ತಗೊಂಡಿದ್ದಾರೆ. ಮತ್ತು ನಮ್ಮ ನನಗೆ ಶಿಸ್ತು ಸಮಿತಿಯವರು ಅವರೇ ನೋಟಿಸ್ ಕೊಟ್ಟಾರ ಅನ್ನೋದು ಕನ್ಫರ್ಮ್ ಆದಮೇಲೆ ನಾ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿ ಈಗ ತಾನೇ ಅವರು ಲೊಕೇಶನ್ ಕಳಿಸ್ಯಾರೆ ಎಲ್ಲಿ ಅನ್ನೋದು. ಅಂದಮೇಲೆ ಇದು ಈ ಸಲ ಯಾವುದೇ ಏನೋ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ,
ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗ್ತದಂತೆ. ಯಾರು ತಪ್ಪು ಮಾಡಿದ್ರೆ ಆಗಬೇಕು, ಅದನ್ನು ನಾವು ಕಾಯ್ಲಕತ್ತೀವಿ. ತಪ್ಪು ಯಾರ್ಯಾರು ಮಾಡ್ಯಾರೋ ಅವ್ರಿಗೆ ಆಗಬೇಕು. ಸರ್, ಈಗ ಸಮಾಧಾನ ಆಗೋದು ಅಂತಂದ್ರೆ ನಿಮ್ಮನ್ನ ಸಮಾಧಾನ ಮಾಡೋದು ಅಥವಾ ಸಮಸ್ಯೆ ಬಗೆಹರಿಸೋದು ಅನ್ನುವಂಥದ್ದು? ನೋಡಿ, ಸಮಾಧಾನ ನಮ್ಮದು ಆಗಲಿ, ನಮ್ಮ ಟೀಮಿಂದಾಗಲಿ, ನಮ್ಮ ವೈಯಕ್ತಿಕ ಬೇಡಿಕೆ ಏನೂ ಇಲ್ಲ. ನಮ್ಮ ಬೇಡಿಕೆ ಪಕ್ಷ ಈ ವಂಶ ಪಾರಂಪರೆ ಭ್ರಷ್ಟಾಚಾರ ಏನಿದೆ ಇದರಿಂದ ಮುಕ್ತ ಆಗ್ಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಇದರ ಅರ್ಥ ಬದಲಾವಣೆ ಮಾಡಬೇಕು. ನಮ್ಮ ಬೇಡಿಕೆ ಇಟ್ಟಿವಿ. ಅವರು ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ, ಚಿಂತನೆ ಮಾಡಿ, ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಂಡು ಅವರು ನಿರ್ಣಯ ಮಾಡಬೇಕು ಅಷ್ಟೇ. ಒಂದೊಮ್ಮೆ ಇದಕ್ಕಿಂತ ಇಲ್ಲಿಗೆ ಏನು ನೀವು ಬಂದ್ರಿ, ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಈ ಶಿಸ್ತು ಸಮಿತಿ ಮುಂದೆ ಬಂದ್ರಿ, ಶೋಕಾಸ್ ನೋಟಿಸ್ ಆಯಿತು, ಎಲ್ಲ ಆಯಿತು. ಇದೆಲ್ಲ ಆದಮೇಲೂ ಕೂಡ ಏನೂ ಆಗಿಲ್ಲ ಅಂದರೆ ಯತ್ನಾಳ್ ಅವರ ಮುಂದಿನ ನಡೆಯುತ್ತೆ ಆಗಿಲ್ಲ ಅನ್ನೋಂಥದ್ದಕ್ಕೆ ಅವಾಗೇ ಉತ್ತರ ಕೊಡಬೇಕಲ್ರಿ. ಈಗ ಹೆಂಗೆ ಸುಮ್ಮನೆ ಹೇಳೋದನ್ನು ಆಗಿಲ್ಲ ಅಂದ್ರೆ ಹೆಂಗೆ? ಒಬ್ರು ಯಾರೋ ಪತ್ರಕರ್ತರು ಕೇಳಿದ್ರು ನನಗೆ, ಏನು ರೀ ನೀವೆಲ್ಲ ಗಟ್ಟಿಯಾಗಿ ಬಿ ಜೆ ಪಿ ಬಿಟ್ಟು ಹೊಸ ಪಕ್ಷ ಅಂತ ಮೂರ್ಖತನದ ನಿರ್ಣಯ ನಾವು ಮಾಡೋದಿಲ್ಲ. ಅಷ್ಟು ಮೂರ್ಖರು ಅಲ್ಲ, ಅಷ್ಟು ದಡ್ಡರು ಅಲ್ಲ. ನಾವೆಲ್ಲ ರಾಷ್ಟ್ರೀಯ ವಿಚಾರ ಇದ್ದವರು. ನಾವು ಪ್ರಾದೇಶಿಕ ಪಕ್ಷವನ್ನು ಮಾಡುವಷ್ಟು ನಮ್ಮದಿನ್ನೂ ಆ ಇದರಲ್ಲಿಲ್ಲ. ನಾವು ರಾಷ್ಟ್ರ ಪರವಾಗಿ ನಿಲ್ಲುವವರು, ಹಿಂದುತ್ವ ಪರವಾಗಿ ನಿಲ್ಲುವವರು. ನಮಗಿರೋದೇ ಒಂದೇ ಒಂದು ಬಿ ಜೆ ಪಿ, ಒಂದೇ ಆಶಾ ಕಿರಣ ಇವತ್ತು ರಾಜಕೀಯ ವ್ಯವಸ್ಥೆ. ಅದರ ವಿರುದ್ಧ ನಾವು ಎಂದೂ ಕೆಲಸ ಮಾಡೋದಿಲ್ಲ. ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅದೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮತ್ತೆ ಬಂದವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗುವುದು ಅವಶ್ಯಕತೆ ಇಲ್ಲ. ನಾಯಕತ್ವ ಬದಲಾವಣೆ ಆದರೆ ಈ ಒಂದು ಭಿನ್ನಮತದ ಶಮನ ಸರಿ ಹೋಗುತ್ತಾ ಬಿಜೆಪಿನಲ್ಲಿ? ನಾಯಕತ್ವ ಅಂದ್ರೆ ನೋಡ್ರಿ, ಈಗ ಹೆಂಗೈತಿ, ಎಲ್ಲರ ಅಭಿಪ್ರಾಯ ತಗೊಂಡು ರಾಜ್ಯ ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಮಾಡಬಾರ್ದು ಅನ್ನೋದು ನಿರ್ಣಯ ಹೈಕಮಾಂಡ್ಗೆ ಬಿಟ್ಟಿವಿ. ನಾವೇನು ಇಲ್ಲ ನೀವು ಹಿಂಗೆ ಮಾಡದೇ ಇದ್ರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೈತಿ ಎಲ್ಲೂ ಹೇಳಿಲ್ಲ, ಆ ಮೊಂಡು ವಾದ ಮಾಡಿಲ್ಲ. ಅಂತಿಮವಾಗಿ ನಮ್ಮದು ವಿಶ್ವಾಸ ಇರೋದು ಪಕ್ಷದ ಮೇಲೆ, ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವ್ರ ಮೇಲೆ. ಆ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಇವತ್ತೊಂದಷ್ಟು ಜನ ಸಚಿವರನ್ನು ಭೇಟಿ ಆಗ್ತಾ ಇದ್ದಾರೆ. ಯಾರಿ? ನೀವು ಕರ್ನಾಟಕದ ಸಚಿವರು ಸೇರಿ ಇಲ್ಲಿ ಯಾರ್ದು ಇವತ್ತಂತರೂ ನಾ ಮುಂಜಾನೆ ಹಿಡಿದು ನಾನು ಈ ತಯಾರಿ ಒಳಗೇ ಇದ್ದೆ. ಎಲ್ಲ ಕಡೆದು ಅಭಿಪ್ರಾಯ ತೊಗೊಂಡೆ. ನೀನು ಯಾವ ಎಂ ಪಿಗಳು ಮಾತಾಡ್ಯಾರ, ಏನೇನು ಮಾತಾಡ್ಯಾರ, ನನಗೆ ಭಾಳ ಸಂತೋಷ ಅನ್ನಿಸ್ತು. ಯಾವ ಲೋಕಸಭಾ ಸದಸ್ಯರು ನಮ್ಮನ್ನು ಹೊರಗೆ ಹಾಕಬೇಕಂತ ಒಬ್ಬ ಸದಸ್ಯರು ಹೇಳಿಲ್ಲ. ಅದಕ್ಕೆ ಎಲ್ಲ ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಸಮಯನೇ ಕೇಳಿಲ್ಲಲ್ರಿ. ಇಲ್ಲ, ಜಾರಕಿಹೊಳಿಯವರು ಕೇಳಿದ್ದ ನನಗೆ ಗೊತ್ತಿಲ್ಲ. ನನ್ನ ಮಟ್ಟಕ್ಕೆ ಹೇಳೋದಾದರೆ ನಾವಂತರೂ ಇದೇನು ಯಾರೇ ಅಪಾಯಿಂಟ್ಮೆಂಟ್ ಕೇಳಿಲ್ಲ. ಈಗ ಮೇನ್ ರಾಜನಾಥ್ ಸಿಂಗ್ ಅವ್ರವರೆಗೂ ಹೋಗಿದೆ. ಉಳಿದಿದ್ದು ಅಮಿತ್ ಶಾ, ನಡ್ಡಾ ಇವರ ಭೇಟಿಗೆ ಏನಾದರೂ ಸಮಯ ಕೇಳಿದ್ರೆ? ಇಲ್ಲ, ಕೇಳಿಲ್ಲ. ವಿನಾತನ ನಾವು ಕೇಳಿಲ್ಲ. ಮೊದಲು ಶಿಸ್ತು ಸಮಿತಿಗೆ ಏನು ಉತ್ತರ ಕೊಡ್ತೀನಿ. ಅವಶ್ಯ ಬಿದ್ದದೆ ಮಾತಾಡಬೇಕಾಗಿದೆ ಅವ್ರು ಕರೆಸಿದ್ರೆ ಹೋಗ್ತೀನಿ. ಸರ್, ಬೆಂಗಳೂರಲ್ಲಿ ವಿಜೇಂದ್ರ ಅವ್ರು ಹೇಳಿದ್ದಾರೆ 7ನೇ ತಾರೀಕು ಮೀಟಿಂಗ್ ಏನು ನಡೆಯುತ್ತೆ, ಆ ಮೀಟಿಂಗಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ, ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಏನು ಗೊತ್ತಿಲ್ಲರಪ್ಪ, ಅವರಟ್ಟು ಜ್ಯೋತಿಷಿಗಳ ನಾವಲ್ಲ. ಆದ್ರೆ ಪಾಪ ಅವ್ರಿಗೆ ಒಂದು ಮಾತು ಕಿವಿ ಮಾತು ಹೇಳ್ತೀನಿ, ಅವರ ಏನು ಆಸೆ ಇದೆ ಅದು ಈಡೇರುವುದಿಲ್ಲ. ಅವರ ಒಂದು ಅಪ್ಪ ಮಗನ ಆಸೆ ಈಡೇರುವುದಿಲ್ಲ. ಅದು ಏನು ಆಸೆ ಇದೆ ಅವ್ರಿಗೆ ಗುರ್ತೈತಲ್ರಿ. CM ಮಾಡೋದು ಸರ್? ಹಾಂ, CM ಆಗೋದು? ಇಲ್ಲ, CM ಅಲ್ಲ, ಯಾರನ್ನ ಮುಗಿಸ್ಬೇಕು, ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರಬೇಕು ಅನ್ನೋ ಆಸೆ ಈಡೇರೋದಿಲ್ಲ.